ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದ ಚಿಕ್ಕ ಪೀಸ್ ಬಟ್ಟೆ ಇದೆ ನನ್ನ ಹತ್ರ. ಸೊ ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ನೋಡೋಣ. ನಾನಿಲ್ಲಿ ತೊಗೊಂಡಿರುವಂಥ ಬಟ್ಟೆಯ ಅಳತೆ 10 ಇಂಚು ಅಗಲ ಇದೆ, ಹಾಗೆ 16 ಇಂಚ್ ಆಗುವಷ್ಟು ಉದ್ದ ಇದೆ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹಾಗೆ ಇವತ್ತಿನ ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ನಾನು ಈ ಥರದ ರೈಸ್ ಬ್ಯಾಗನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತೀರಾ ಸ್ಪಾಂಜ್ ಇರಲಿಲ್ಲ ಅಂದರೆ ಏನು ಯೂಸ್ ಮಾಡಬಹುದು ಅಂತ ಹೇಳಿ. ಹಾಗೆ ಈ ಒಂದು ರೈಸ್ ಬ್ಯಾಗು ಹಿಂದೆ ಕೂಡ ನಾನು ಒಂದು ಪ್ರಾಡಕ್ಟ್ ಮಾಡಿ ಉಳಿದಿರುವಂಥದ್ದು, ಅದನ್ನೇ ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಲೈನಿಂಗ್ ಬಟ್ಟೆ ಕೂಡ ತೊಗೊಂಡಿದ್ದೀನಿ. ಈಗ ಈ ಒಂದು ರೈಸ್ ಬ್ಯಾಗನ್ನು ನನ್ನ ಮೇನ್ ಬಟ್ಟೆ ಏನಿತ್ತು ಅದರ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ಏನು ಮಾಡಬೇಕು ಅಂತಂದರೆ, ಇಲ್ಲಿ 2 ಪೀಸಸ್ ಸಿಕ್ತು ನನಗೆ ರೈಸ್ ಬ್ಯಾಗ್ದು. ನೋಡಿ ಈ ರೀತಿಯಾಗಿ ಮೇನ್ ಬಟ್ಟೆ ಮೇಲೆ ಇಟ್ಕೊಳ್ಬೇಕು. ಆಮೇಲೆ ಈ ಒಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಗಡಿಬಿಡಿಯಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಲೈನಿಂಗ್ ಬಟ್ಟೆಯನ್ನು ದೊಡ್ಡದಾಗಿ, ಅಂದರೆ ಅದು ವೇಸ್ಟ್ ಬಟ್ಟೆನೇ ಆಗಿತ್ತು, ಹಾಗಾಗಿ ಸ್ವಲ್ಪ ದೊಡ್ಡ ಸೈಜೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನಂತರ ಹೇಗಿದ್ರೂ ಸ್ಟಿಚಿಂಗ್ ಮಾಡಿ ಅದನ್ನು ಕಟ್ ಮಾಡಿ ತೆಗಿಬಹುದು ಅಂತ ಹೇಳಿ. ಈಗ ನಾನು ಇದನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಕ್ವಿಲ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಮಾಡೋ ಪ್ರಾಸೆಸ್ಸನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ 2 ಎಡ್ಜಸ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆ ನಾನು ರೈಸ್ ಬ್ಯಾಗು 2 ಪೀಸಸ್ ಇತ್ತಲ್ವ, ಅದನ್ನು ಫಸ್ಟಿಗೆ ಜಾಯಿನ್ ಮಾಡಿ ಸಿಂಗಲ್ ಪೀಸ್ ಮಾಡಿಕೊಂಡು ನಂತರ ಕ್ವಿಲ್ಟಿಂಗ್ ಪ್ರಾಸೆಸ್ಸನ್ನು ಶುರು ಮಾಡಿದೆ. ನೋಡಿ ಇವಾಗ ಕ್ವಿಲ್ಟಿಂಗ್ ಮಾಡ್ಕೊಂಡಿದ್ದಾಯಿತು. ಒಂದು ಸಿಂಗಲ್ ಪೀಸು ರೆಡಿ ಇದೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಅದನ್ನು ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಪಿನ್ನನ್ನು ಹಾಕ್ಕೊಂಡಿದ್ದಾದ ನಂತರ ಏನು ಮಾಡಬೇಕು ಅಂತಂದರೆ, ಈ ಥರ ಕಾರ್ನರ್ಸನ್ನು ಸುಮಾರು 1 ಇಂಚ್ ಬೈ 1 ಇಂಚ್ಗೆ ಈ ರೀತಿಯಾಗಿ ಒಂದು ಬಾಕ್ಸನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಸೊ 4 ಕಡೆಗೂ ಇದೇ ರೀತಿಯಾಗಿ ಬಾಕ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡಿ ಈ ಥರ 4 ಕಡೆಗೂ ಕಟ್ ಮಾಡ್ಕೊಂಡಿದ್ದಾದ ನಂತರ ನಮಗೆ ಈ ಥರದ್ದು ಒಂದು ಸಿಂಗಲ್ ಪೀಸು ರೆಡಿ ಸಿಗುತ್ತೆ. ಈ ಥರದ್ದೆಲ್ಲ ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು. ನೋಡಿ ಈ ಥರ ರೆಡಿ ಆಯಿತು. ನೆಕ್ಸ್ಟ್ ಇದೇನಿಲ್ಲ, ಇದಕ್ಕೆ ಜಿಪ್ ಹಾಕಿ ಕಂಟಿನ್ಯೂಸ್ ಸ್ಟಿಚ್ ಮಾಡೋದಷ್ಟೇ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣಿಸ್ತಾ ಹೋಗುತ್ತೆ. ಒಂದು ಜಿಪ್ಪನ್ನು ತೊಗೊಂಡು ಈ ರೀತಿಯಾಗಿ ಫಸ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಅದಾದಮೇಲೆ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಮೇಲಿನಿಂದ ಪ್ರೆಸ್ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ನಾನು ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ನಾನು ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿದ್ದಾದ ನಂತರ ಏನು ಮಾಡಬೇಕು ಅಂತಂದರೆ, ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ನಾನು ಇದಕ್ಕೆ ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈ ಸೈಡ್ಸು ಈ ರೀತಿಯಾಗಿ ಬಂದಿದೆಯಲ್ಲ, ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. 2 ಸೈಡ್ಸನ್ನು ಒಂದು 2-3 ಸ್ಟಿಚ್ಚನ್ನು ಹಾಕೊಂಡ್ಬಿಟ್ರೆ ಈ ರೀತಿ ಕಂಪ್ಲೀಟು ರೆಡಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈ ಥರದ್ದು ಒಂದು ಬಟ್ಟೆಯ ಸ್ಟ್ರ್ಯಾಪನ್ನು ತೊಗೊಂಡಿದ್ದೀನಿ. ಹಾಗೆ ಅದರ ಅಳತೆ ಹೇಳಬೇಕು ಅಂದರೆ 13 ಇಂಚು ಉದ್ದ ಇದೆ, ಹಾಗೆ 2 ಇಂಚ್ ಆಗುವಷ್ಟು ಅಗಲ ಇದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಎರಡು ಸಲ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕಂಪ್ಲೀಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದ ನಂತರ ಒಂದು ಸ್ಟ್ರ್ಯಾಪು ರೆಡಿ ಆಗಿದೆ. ಹಾಗೆ ಈ ಸ್ಟ್ರ್ಯಾಪನ್ನು ಏನು ಮಾಡಬೇಕು ಅಂತಂದರೆ, ಈ ಒಂದು ಯಾವುದಾದ್ರೂ ಸೈಡು ನೀವು ಇದನ್ನು ಹಾಕ್ಕೊಳ್ಬಹುದು. ನಾನೇನು ಮಾಡ್ತೀನಿ, ಇಲ್ಲಿ ಓಪನ್ ಸೈಡ್ ಏನಿದೆ ಅಲ್ಲಿ ಯಾವುದಾದ್ರೂ ಒಂದು ಕಡೆ ಇದನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ನಂತರ ಈ ರೀತಿ ಅಗಲ ಮಾಡಿಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ, ಅಂದರೆ ನಾವು ಇನ್ಸರ್ಟ್ ಮಾಡಿದ್ದೀವಲ್ಲ ಸ್ಟ್ರ್ಯಾಪು, ಅದಕ್ಕೂ ಸೇರಿಸಿ ಸ್ಟಿಚ್ ಬರಬೇಕು, ಆ ಪ್ರಕಾರವಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಸೊ 4 ಕಡೆಗೂ ಇದೇ ರೀತಿಯಾಗಿ ಅಗಲ ಮಾಡಿಕೊಂಡು ಕಂಪ್ಲೀಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ 4 ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಟ್ರೆ, ನೋಡಿ ಇವಾಗ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಒಂದು 2 ಅಥವಾ 3 ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಆವಾಗ ಗಟ್ಟಿಯಾಗಿ ಬರುತ್ತೆ. ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ. ನೋಡಿ ಸೀದಾ ಮಾಡ್ಕೊಂಡ್ಮೇಲೆ ಈ ರೀತಿಯಾದ ಕ್ಯೂಟ್ ಆದಂಥ ಒಂದು ಪೌಚು ರೆಡಿ ಇದೆ.
ನೀವು ಇದನ್ನು ಮೇಕಪ್ ಕಿಟ್ ಆಗಿ ಬಳಸ್ಬೋದು, ಅಥವಾ ನಿಮ್ಮ ಮೆಡಿಕಲ್ ಕಿಟ್ ಆಗಿ ಕೂಡ ಬಳಸ್ಬೋದು, ಅಥವಾ ಇನ್ನೂ ಯಾವುದೇ ಒಂದು ವಸ್ತುಗಳನ್ನು ಆರ್ಗನೈಸ್ ಮಾಡೋದಕ್ಕೆ ಇದನ್ನು ಬಳಸ್ಬೋದು. ಸಾಕಷ್ಟು ಸ್ಪೇಷಿಯಸ್ ಆಗಿ ಕೂಡ ಇದೆ, ನಿಮಗೆ ಇಲ್ಲಿ ಕಾಣಿಸ್ತಿದೆ. ಮತ್ತು ನಾನು ರೈಸ್ ಬ್ಯಾಗನ್ನು ಬಳಸಿದ್ನಲ್ಲ, ಹಾಗಾಗಿ ಒಳ್ಳೆ ಸ್ಟಿಫ್ನೆಸ್ ಕೂಡ ಬಂದಿದೆ. ಸೊ ಕಾರ್ನರ್ಸ್ ಎಲ್ಲ ನೀಟಾಗಿ ತೆಕ್ಕೊಳ್ಬೇಕು. ಒಂದ್ಸಲ ತೆಕ್ಕೊಂಡ್ಬಿಟ್ರೆ ಆಗೋಯ್ತು. ಇದೊಂದು ಫೈನಲ್ ಲುಕ್ಕು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಇವರಿಗೆಲ್ಲ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಡನೆ, ಹೊಸ ಐಡಿಯಾದೊಡನೆ. ಧನ್ಯವಾದಗಳು.